ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕೈವಾರದ ಬನಹಳ್ಳಿ ಗ್ರಾಮದಲ್ಲಿ ಪಕ್ಷಾತೀತ ಒಗ್ಗಟ್ಟಿನೊಂದಿಗೆ ವಿಜೃಂಭಿಸಿದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಇಂದು ಇಡೀ ರಾಜ್ಯದಾದ್ಯಂತ ಅತ್ಯಂತ ಸಡಗರ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ತಾಲೂಕಿನ ಕೈವಾರ ಹೋಬಳಿಯ ಬನಹಳ್ಳಿ ಗ್ರಾಮದ ಶ್ರೀ ಕೆಂಪೇಗೌಡ ಯುವಕರ ಬಣ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ರಾಜಕೀಯ ಪಕ್ಷಗಳು ಭಿನ್ನಾಭಿಪ್ರಾಯಗಳನ್ನು ಮರೆತು ಪಕ್ಷಕ್ಕಿಂತ ಜನಾಂಗ ಮತ್ತು ನಾಡಿನ ಹಿತ ಮುಖ್ಯ ಎಂಬ ಒಗ್ಗಟ್ಟಿನ ಮಂತ್ರದೊಂದಿಗೆ ಎಲ್ಲ ನಾಯಕರು ಒಟ್ಟಾಗಿ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡಿರುವುದು ಈ ಬಾರಿಯ ವಿಶೇಷವಾಗಿತ್ತು. ಬನಹಳ್ಳಿ ಗ್ರಾಮದ ಮುಖಂಡ ಮಂಜುನಾಥ್ರವರು ಈ ಸಂದರ್ಭದಲ್ಲಿ ಮಾತನಾಡಿ, ಕೆಂಪೇಗೌಡರು ಕೇವಲ ಒಬ್ಬ ಆಡಳಿತಗಾರರಾಗಿರಲಿಲ್ಲ, ಅವರೊಬ್ಬ ಮಹಾನ್ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ಅಂದಿನ ಕಾಲದಲ್ಲಿ ಅವರು ಯುದ್ಧಗಳನ್ನು ಜಯಿಸಿದವರು. ಜೊತೆಗೆ ಬೆಂಗಳೂರಿನ ಸುಸ್ಥಿರ ಅಭಿವೃದ್ಧಿಗಾಗಿ 62 ವಾಣಿಜ್ಯ ಪೇಟೆಗಳನ್ನು ಹಾಗೂ ಸಾವಿರಾರು ಕೆರೆಗಳನ್ನು ನಿರ್ಮಿಸಿದ್ದರು. ಅನ್ಯ ಕಡೆಗಳಿಂದ ಬಂದ ವಲಸಿಗರಿಗೆ ಆಶ್ರಯ ನೀಡಿ ಸಕಲ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟ ಧೀಮಂತ ವ್ಯಕ್ತಿ ಅವರದಾಗಿತ್ತು ಎಂದರು. ಇಂದು ಬೆಂಗಳೂರಿನ ಜನಸಂಖ್ಯೆ 6,06,00,000 ದಾಟಿದ್ದು ಅದರಲ್ಲಿ 50% ಜನರು ಹೊರಗಿನಿಂದ ಬಂದು ನೆಲೆಸಿದ್ದಾರೆ. ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ IT-BT ಹಬ್ ಆಗಿ ಗುರುತಿಸಿಕೊಳ್ಳಲು ಅಂದು ಕೆಂಪೇಗೌಡರು ಹಾಕಿಕೊಟ್ಟ ಯೋಜನಾಬದ್ಧ ನಗರಾಭಿವೃದ್ಧಿಯ ಕಾರಣ. ಇಂದು ನಗರದಲ್ಲಿ ಕಾಣುವ ಪ್ರತಿಯೊಂದು ಉದ್ಯಾನವನ, ಕೆರೆ ಹಾಗೂ ಐತಿಹಾಸಿಕ ಕಟ್ಟಡಗಳ ಹಿಂದೆ ಕೆಂಪೇಗೌಡರ ಮುಂದಾಲೋಚನೆ ಎದ್ದು ಕಾಣುತ್ತಿದೆ ಎಂದರು. ಕೆಂಪೇಗೌಡರ ಜಯಂತಿಯನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಅವರ ಅಭಿವೃದ್ಧಿಪರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಪಾಲಿಸಬೇಕು. ಅದರಂತೆ ನಾಡಿನ ಏಳಿಗೆಗಾಗಿ ಶ್ರಮಿಸುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದರು. ಇನ್ನು ಗ್ರಾಮದ ಮುಖಂಡ ಬನಹಳ್ಳಿ ನಂಜುಂಡಗೌಡರು ಮಾತನಾಡಿ, ಸರ್ಕಾರದ ಈ ನಿರ್ಧಾರದಿಂದಾಗಿ ನಮ್ಮ ಸಮುದಾಯದವರು ಯಾವುದೇ ರಾಜಕೀಯ ಪಕ್ಷದ ಭೇದ ಭಾವವಿಲ್ಲದೆ ಪಕ್ಷಾತೀತವಾಗಿ ಒಗ್ಗೂಡಿ ಜಯಂತಿಯನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದಾರೆ. ಈ ಹಿಂದೆ ಇಂತಹ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ ಅಷ್ಟಾಗಿ ಇರುತ್ತಿರಲಿಲ್ಲ. ಆದರೆ ಈಗ ಸರ್ಕಾರಿ ಆದೇಶದ ಬೆನ್ನಲ್ಲೇ ಅಧಿಕಾರಿಗಳು ಸಹ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿರುವುದು ಶ್ಲಾಘನೀಯ ಎಂದರು. ಗ್ರಾಮದ ಸೊನ್ನೇಗೌಡರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಎಷ್ಟೋ ಕಷ್ಟಪಟ್ಟು ಈ ಸುಂದರ ನಾಡನ್ನು ಕಟ್ಟಿದ್ದಾರೆ. ಅವರು ನಮ್ಮ ನಾಡಿನ ಪ್ರಗತಿಗೆ ಹಾಕಿಕೊಟ್ಟಿರುವ ಗಟ್ಟಿ ಬುನಾದಿ ಹಾಗೂ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಮತ್ತು ಅವರ ಹಾದಿಯಲ್ಲೇ ನಾವು ಮುನ್ನಡೆಯಲು ಇಂತಹ ಆಚರಣೆಗಳು ನಮಗೆ ಪ್ರೇರಣೆಯಾಗಿದ್ದು ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಕೆಂಪೇಗೌಡರ ಜಯಂತಿ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಯುವಕರು ಸಮಸ್ತ ಧರಿಸಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರದ ಸ್ತಬ್ಧಚಿತ್ರ ಮತ್ತು ತಮಟೆಯ ಜಾನಪದ ಕಲಾತಂಡಗಳಿಗೆ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದ ನಂತರ ಕೈವಾರಕ್ಕೆ ಮೆರವಣಿಗೆ ತೆರಳಿ ಕೈವಾರದಲ್ಲಿ ಮೆರವಣಿಗೆ ಸಹ ನಡೆಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಬನಹಳ್ಳಿ ರವಿ, ಸುಬ್ಬರೆಡ್ಡಿ, ಸೊನ್ನೇಗೌಡ, ಜಯಶಂಕರ್, ನಂಜನಗೌಡ, ನಾರಾಯಣಸ್ವಾಮಿ, ಪರಮೇಶ್, ಮುನಿಯಂಕರೆಡ್ಡಿ, ಮಂಜುನಾಥ್ ಬಾಬು, ನಾರಾಯಣಯ್ಯ, ಶ್ರೀ ಕೆಂಪೇಗೌಡ ಯುವ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಅರುಣ್ ಕುಮಾರ್, ಉಪಾಧ್ಯಕ್ಷರಾದ ಗಿರೀಶ್, ಆನಂದ್, ರಾಕೇಶ್, ಮಂಜುನಾಥ್, ಕಾರ್ಯದರ್ಶಿ ಶಶಿಕುಮಾರ್, ಖಜಾಂಚಿ ಪ್ರದೀಪ್ ಹಾಗೂ ಸಂಘದ ಸದಸ್ಯರು ಹಾಗೂ ಬನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ವಿಜೃಂಭಣೆಯಿಂದ ಇದುವರೆಗೂ ಇತಿಹಾಸದಲ್ಲಿ ಮನೆಯಲ್ಲಿ ಇತಿಹಾಸದಲ್ಲೇ ಇಂಥ ಜಯಂತಿ ಆಚರಣೆ ಮಾಡಿಲ್ಲ. ಯಾಕಂತಂದ್ರೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಒಕ್ಕೂಡಿ ನಮಗೆ ಸಪೋರ್ಟ್ ಮಾಡಿ ಬೇಡ ಪಕ್ಷಗಳು ಬೇಡ, ಜನಾಂಗ ಉಳಿಲಿ, ನಮ್ಮ ಜನಾಂಗ ಉಳಿದ್ರೇನೆ ನಾವೇನೋ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಎಲ್ಲ ಪಕ್ಷದವರು ಸೇರಿ ಒಗ್ಗಟ್ಟಾಗಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಜಯಂತಿ ಮಾತಾಡ್ತಾ ಇದ್ದಾರೆ. 517 ಜಯಂತಿ ಮಾಡಬೇಕು ಅಂತಂತಂದ್ರೆ ಕೆಂಪೇಗೌಡನ ಅವ್ರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಆ ಆದರ್ಶಗಳೇನು ಅಂತಂತಂದ್ರೆ ಸುಮಾರು ಅಂತಂದ್ರೆ ಕೆಂಪೇಗೌಡರು ಸುಮಾರು ಅಂತಂದ್ರೆ ಯುದ್ಧಗಳು ಮಾಡಿದ್ದಾರೆ. ಅಂತಿಂತ ಯುದ್ಧಗಳೆಲ್ಲ ಅವರು ನಾಡಪ್ರಭು ಕೆಂಪೇಗೌಡನ ಹಾಕ್ಬೇಕು ಅಂತಂತಂದ್ರೆ ಸುಮಾರು ಬೆಂಗಳೂರಲ್ಲಿ ಪೇಟೆಗಳು ಸುಮಾರು ಒಂದು 62 ಪೇಟೆಗಳು ನಿರ್ಮಾಣ ಮಾಡಿದ್ರು. ಕೆರೆಗಳು 1000 ಕೆರೆ ನಿರ್ಮಾಣ ಮಾಡಿದ್ರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದವರು ವಲಸೆ ವರ್ಗ ಅವರು ಸಹಾಯ ಮಾಡಿದ್ರು. ಸುಮಾರು ಅಂತಂದ್ರು ಅವರು ಅಂತ ಒಂದು ವ್ಯಕ್ತಿ ಇಡೀ ಬೆಂಗಳೂರಲ್ಲ ಇಡೀ ರಾಜ್ಯದಲ್ಲಿ ಯಾರು ಸಿಗೋಕೆ ಸಾಧ್ಯ ಇಲ್ಲ. ಇನ್ನೊಂದೇನಂತಂದ್ರೆ ಇವತ್ತೇನು ಒಂದು ವಲಸಿಗರು ಒಂದು 50% 1,06,00,000 ಇದೆ ಏನೋ ಬೆಂಗಳೂರಲ್ಲಿ ಜನಸಂಖ್ಯೆ. 1,06,00,000 ಜನಸಂಖ್ಯೆಯಲ್ಲಿ ಒಂದು 50% ಬೇರೆಯವರು ಬಂದು ನೆಲೆಸಿದ್ದಾರೆ. ಆ ಬೇರೆಯವರು ನೆಲೆಸಿದಕ್ಕೆ ಕಾರಣ ಯಾರು ಅಂತಂದ್ರೆ ಇದೇ ಕೆಂಪೇಗೌಡರು ಮಾಡಿದಂಥ ಸಾಧನೆಗಳು. ಆ ಕಾಲದಾಗೆ ಪೇಟೆಗಳು ನಿರ್ಮಾಣ 62 ಪೇಟೆಗಳು ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಇವತ್ತು ಇಡೀ ವಿಶ್ವ ಮಟ್ಟದಾಗ ಬೆಂಗಳೂರು ಹೆಸರುವಾಸಿ ಆಗಕ್ಕೆ ಸಾಧ್ಯ ಇಲ್ಲ. ಹೆಸರುವಾಸಿ ಆಗಬೇಕು ಅಂತಂದ್ರೆ ಕೆಂಪೇಗೌಡರು ಆ ಕಾಲದಾಗ ಒಂದು ಮುಂದಾಲೋಚನೆ ಇದ್ದು ಅವತ್ತು ಮಾಡಿದ್ರು. ಇವತ್ತು ಏನಾದ್ರು ಇದು ಬೆಂಗಳೂರಲ್ಲಿ ಒಂದು ಪಾರ್ಕು, ಒಂದು ಕೆರೆ, ಒಂದು ಬಿಲ್ಡಿಂಗ್ಗಳು, ಒಂದು ಕಟ್ಟಡ ಏನಾದ್ರೂ ಇರಬೇಕು ಅಂತಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಕೆಂಪೇಗೌಡರು. ಅದರಿಂದ ಕೆಂಪೇಗೌಡರ ಆದರ್ಶಗಳು ಪ್ರತಿಯೊಬ್ಬರು ಪಾಲನೆ ಮಾಡಿ ಅವ್ರ ತರ ನಾವು ಆಗ್ಬೇಕು ಅಂತ ಹೇಳ್ಬಿಟ್ಟು ಈಗ ಮುಖಾಂತರ ಕೇಳ್ಕೊಂತ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನ ಈ ನಮ್ಮ ಸಮುದಾಯದವರು ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಈಗ ಇನ್ನೂ ಹೆಚ್ಚೆಚ್ಚು ಎಲ್ಲ ಈಗ ಅಧಿಕಾರಿಗಳು ಮೊದಲು ಬರ್ತಾ ಇರಲಿಲ್ಲ. ಈಗ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ನಮ್ಮ ಸಮುದಾಯದಿಂದ ಯಾರೇ ಪಕ್ಷ ಇದರಲ್ಲಿಲ್ಲ, ಎಲ್ಲ ಸಮುದಾಯ ನಮ್ಮ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ನಾಡನ್ನು ತಂದಿದ್ದಾರೋ ಆ ನಾಡನ್ನು ಅವರ ಒಂದು ಹಾಕಿದ ಬುನಾದಿಗಳನ್ನು ನಾವು ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಹೆಜ್ಜೆ ಅಂತ ಹೇಳಕ್ಕೆ. ಒಕ್ಕಲಿಗರ ಚಿಂತಾಮಣಿ ತಾಲೂಕಿನಲ್ಲಿ ಯಾವ ಥರ ಒಗ್ಗಟ್ಟಿದೆ ಅಂತ ಅಂದ್ಬಿಟ್ಟು ಈ ಕೆಂಪೇಗೌಡ ಜಯಂತಿಯ 517 ಜಯಂತಿ ದಿವಸ ಇದನ್ನು ಕೈವಾರ ಹೋಬಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಿದ್ದೇವೆ.